ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಮ್ದು RTA ಪೇಪರ್ನ ತೋರಿಸ್ತೀನಿ. 63 ಸ್ಕೋರ್ ಹೇಗೆ ಮಾಡಿದೆ ಅಂತ. ಬಟ್ ಅದಕ್ಕೂ ಮೊದಲು ಆ್ಯಕ್ಚುಲಿ ಆಡಿಟಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು, ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ನು ಯಾವ ಥರ ರಿವೈಸ್ ಮಾಡಬೇಕು ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಕೂಡ ಕವರ್ ಮಾಡಿಬಿಡ್ತೀನಿ. ಸೊ ಫಸ್ಟು ಅಡ್ವಾನ್ಸ್ ಅಕೌಂಟಿಂಗ್ನ ತಗೊಳ್ಳೋಣ. ಸೊ ಅಡ್ವಾನ್ಸ್ ಅಕೌಂಟಿಂಗ್ನ ಯಾವ ಥರ ಸ್ಟಾರ್ಟ್ ಮಾಡಿ ಅಂದರೆ ಮಾಡ್ಯೂಲ್ 3 ಸ್ಟಾರ್ಟ್ ಮಾಡಿ. ಅಂದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟು, ಬೈಬ್ಯಾಕ್ ಆಫ್ ಶೇರ್ಸು, ರೀಕನ್ಸ್ಟ್ರಕ್ಷನ್ ಚಾಪ್ಟರು, ಇದ್ರ ಜೊತೆಗೆ AS21 ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಮತ್ತು AS3 ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಫಸ್ಟು ಇದನ್ನ ಕವರ್ ಮಾಡಿ. ಯಾಕಂದರೆ 5 ಕ್ವಶನ್ ಏನು ಬರುತ್ತೋ ಆಲ್ಮೋಸ್ಟ್ 2-3 ಕ್ವಶನು ಇದರಲ್ಲೇ ಕವರ್ ಆಗೋಗುತ್ತೆ. ಸೊ ಅದರಿಂದ ಈ ಒಂದು 5 ಚಾಪ್ಟರ್ ಏನಿದೆಯೋ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅದಾದಮೇಲೆ AS ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ 1 by 1 ನೋಡ್ಕೊಂಡು ಬನ್ನಿ. ಅದರಲ್ಲಿ ಮೇಜರಾಗಿ ಇನ್ವೆಂಟ್ರಿ ಮತ್ತು PPE, AS29 ಇಂಟ್ಯಾಂಜಿಬಲ್ ಅಸೆಟ್ ಆಗಿರ್ಬೋದು. ಸೊ ಮತ್ತು AS19 ಇನ್ ಲೀಸಸ್ಸು, AS20 ವೆರಿ ಇಂಪಾರ್ಟೆಂಟು, EPS. ಸೊ ಒಂದು ಪ್ರಿಯಾರಿಟೈಸ್ ವೇಲಿ ಬರ್ತಾ ಹೋಗಿ, ಏನು ಸ್ಟಡಿ ಮಾಡ್ತಾ ಹೋಗಿ. ICAI ಅದವರೇ ಒಂದಷ್ಟು ವೆಯ್ಟೇಜ್ಗಳನ್ನ ಅಲಾಟ್ ಮಾಡಿರ್ತಾರೆ. ಸೊ ಆ ಬೇಸಿಸ್ ಮೇಲೆ ನೀವು ರಿವೈಸ್ ಮಾಡ್ತಾ ಹೋಗಿ. ಅವಾಗ ಏನಾಗುತ್ತೆ ಅಂದರೆ ನೀವು ಮೇಜರ್ ಪೋರ್ಷನ್ನ ಕವರ್ ಮಾಡಿದ್ರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ದೆನ್ ನೆಕ್ಸ್ಟು ಲಾಗ್ ಬರೋಣ. ಲಾನು ಕೂಡ ಅಷ್ಟೇ, ಮಾಡ್ಯೂಲ್ 3ಇಂದನೇ ಸ್ಟಾರ್ಟ್ ಮಾಡಿ. LLP ಮತ್ತು ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟ್, MCQ ಪರ್ಪಸ್ಗೆ ಸ್ಟಡಿ ಮಾಡಿ. ಯಾಕಂದರೆ ಅದು ಡಿಸ್ಕ್ರಿಪ್ಷನ್ ಪೇಪರ್ಗೆ ಕಷ್ಟ ಇರುತ್ತೆ. ಇನ್ ಕೇಸ್ ನಿಮಗೆ ನಾನು ಏನು ಬೇರೆ ಆ್ಯಕ್ಟಲ್ಲಿ ಏನು ಪ್ರಾವಿಷನ್ ಇದೆಯೋ ಅದನ್ನು ಹಾಗೆ ಕಲಿತೀನಿ ಅಂದರೆ ತೊಂದರೆ ಇಲ್ಲ, ಅದನ್ನು ಕೂಡ ಕಲೀರಿ. ಮತ್ತು ಜನರಲ್ ಕ್ಲಾಸ್ ಆ್ಯಕ್ಟು ವೆರಿ ಇಂಪಾರ್ಟೆಂಟು. ಇದು ತುಂಬ ಚಿಕ್ಕ ಚಾಪ್ಟರು, ಬಟ್ ನೀವು ಅದನ್ನು ಹೇಗಿರುತ್ತೋ ಸೆಕ್ಷನ್ ಹಾಗೆ ಕಲಿಬೇಕು. ದೆನ್ ಅದಾದಮೇಲೆ ಫೆಮಾ, ಸೊ LLP, ಫೆಮಾ ಮತ್ತು ಜನರಲ್ ಕ್ಲಾಸ್ ಆ್ಯಕ್ಟು ಇದನ್ನು ಮಿಸ್ ಮಾಡಿದೆ. ಮಾಡ್ಯೂಲ್ 3ಇಂದನೇ ಸ್ಟಾರ್ಟ್ ಮಾಡಿ. ಮೇಜರ್ ಅಂದರೆ ಒಂದು 30 ಮಾರ್ಕ್ಸ್ ಇದರಲ್ಲೇ ಕವರ್ ಆಗುತ್ತೆ. ದೆನ್ ಅದಾದಮೇಲೆ ಕಂಪನಿ ಲಾಗ್ ಬನ್ನಿ. ಕಂಪನಿ ಲಾಲಿ ಫಸ್ಟ್ ಚಾಪ್ಟರು ಯೂಶ್ವಲಿ ಡೆಫಿನೇಷನ್ ಅದು ಕೇಳೋಕ್ಕೆ ಹೋಗಲ್ಲ. ಅದನ್ನು ಯಾವುದ್ರ ಜೊತೆ, ಫಾರ್ ಎಕ್ಸಾಂಪಲ್ ಹೋಲ್ಡಿಂಗ್ ಕಂಪನಿ ಡೆಫಿನೇಷನ್ ಜೊತೆ ಮಿಕ್ಸ್ ಮಾಡೋ, ಅಥವಾ ಹೋಲ್ಡಿಂಗ್ ಕಂಪನಿ, ಸಬ್ಸಿಡರಿ ಕಂಪನಿ, ಈ ಒಂದು ಕ್ವಶನ್ಸ್ಗಳು ಲಿಂಕಿಂಗ್ ಇರುತ್ತೆ ಬೇರೆ ಚಾಪ್ಟರ್ಗಳಿಗೆ, ಬೇರೆ ಚಾಪ್ಟರ್ಗಳ ಜೊತೆ. ಸೊ ಫಸ್ಟ್ ಚಾಪ್ಟರ್ ಬಿಟ್ಟರೆ ಸೆಕೆಂಡ್ ಚಾಪ್ಟರ್ ಮತ್ತು ಥರ್ಡ್ ಚಾಪ್ಟರ್, ಸೆಕೆಂಡ್ ಚಾಪ್ಟರು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಥರ್ಡ್ ಚಾಪ್ಟರ್ ಪ್ರಾಸ್ಪೆಕ್ಟಸ್ ಇಂಪಾರ್ಟೆಂಟು. ಮತ್ತು ಫೋರ್ತ್ ಶೇರ್ ಕ್ಯಾಪಿಟಲ್ ಸ್ವಲ್ಪ ವ್ಯಾಸ್ಟ್ ಇದೆ. ಇದನ್ನು ಬೇಕಾದ್ರೆ ನೀವು ಕೊನೆಯಲ್ಲಿ ಇಟ್ಕೊಳ್ಳಿ, ಬಟ್ ಆದರೆ ಅಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಶೇರ್ ಕ್ಯಾಪಿಟಲ್. ಮತ್ತು 7th 9th ಚಾಪ್ಟರ್ ಕೂಡ ತುಂಬ ಇಂಪಾರ್ಟೆಂಟು. ಇನ್ನು 5th 6th ಎಲ್ಲ ಈಸಿ. ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ ಯಾವ ಥರ, ಡೆಪಾಸಿಟ್ ಚಾಪ್ಟರ್ ಮತ್ತು ಇದೆಲ್ಲ ಈಸಿ ಇರುತ್ತೆ. ಚಿಕ್ಕ ಚಾಪ್ಟರ್ಗಳನ್ನೆಲ್ಲ ಒಂದು ಕಡೆ ತೊಗೊಂಡು ಇದನ್ನು ಫಸ್ಟ್ ಕವರ್ ಮಾಡ್ಕೊಬಿಡಿ. ಮತ್ತು ಚಾಪ್ಟರ್ 10 ಆಡಿಟರ್ ರಿಲೇಟೆಡು, ಆಡಿಟರ್ದು ಇದೆಯಾ, ಮತ್ತು ಚಾಪ್ಟರ್ 11 ಏನಿದೆಯೋ ಇನ್ಕಾರ್ಪೊರೇಷನ್ ಔಟ್ಸೈಡ್ ಇಂಡಿಯಾ. ಸೊ ಈ ಚಾಪ್ಟರ್ಗಳನ್ನ ಫಸ್ಟ್ ಕವರ್ ಮಾಡಿ. ಅದಾದಮೇಲೆ ಚಾಪ್ಟರ್ 4 ಮತ್ತು 7, 9ನ ಅಂದರೆ ಇದನ್ನ ಕವರ್ ಮಾಡಲೇಬೇಕು ಆ್ಯಕ್ಚುಲಿ ನೀವು. ಯಾಕಂದರೆ MCQಗೆ ಮತ್ತು MCQ ಪರ್ಪಸ್ಗೆ ಎಲ್ಲ ಚಾಪ್ಟರ್ನು ಕವರ್ ಮಾಡಿ. ಬಟ್ ಡಿಸ್ಕ್ರಿಪ್ಷನ್ಗೆ ಹೇಳ್ತಾ ಇರೋದು ಯಾವ ಆರ್ಡರ್ಲಿ ಓದ್ತಾ ಹೋಗಿ ಅಂತ. ನೆಕ್ಸ್ಟು ಲಾ ಆಯಿತು. ಇನ್ನು ಟ್ಯಾಕ್ಸೇಷನ್ ಮತ್ತು ಟ್ಯಾಕ್ಸ್ ಮತ್ತು GST. ಸೊ ಟ್ಯಾಕ್ಸು ತುಂಬ ವ್ಯಾಸ್ಟ್ ಇದೆ, ಯಾವ ಥರ ಸ್ಟಡಿ ಮಾಡೋದು ಅಂತ. ಸೊ ಫಸ್ಟು ಕಾನ್ಸೆಪ್ಟ್ ವೈಸಲ್ಲಿ ಒಂದು ಕಡೆಯಿಂದ ಸಿಲೆಬಸ್ ಕಂಪ್ಲೀಟ್ ಮಾಡಿ. ದೆನ್ ಅದಾದಮೇಲೆ ಫಸ್ಟ್ ರಿವಿಷನ್, ಸೆಕೆಂಡ್ ರಿವಿಷನ್ ಏನು ಮಾಡ್ತಿರೋ ಮೇಜರ್ ಫೋಕಸ್ ಯಾವ ಕಡೆ ಹಾಕಿ ಅಂದರೆ ಕ್ಲಬ್ಬಿಂಗ್ ಆಫ್ ಇನ್ಕಮ್, ಸೆಟ್ ಆಫ್, ಇವೆಲ್ಲ ನಿಮಗೆ 1 or 2 ಅವರ್ಲಿ ರಿವಿಷನ್ ಮುಗ್ದೋಗೋ ಥರ ಇರುತ್ತೆ. ಸೊ ಈ ಚಾಪ್ಟರ್ಗಳಿಗೆ ಜಸ್ಟ್ ಜನರಲೈಸಾಗಿ ಮಾಡಿದೆ. ಅಂದರೆ ಇವಾಗ ಹೇಗೆ 80Dಯಲ್ಲಿ ಜಸ್ಟು ಏನು ಲಿಮಿಟ್ ಏನಿದೆ ಅನ್ನೋದು ಬರೀ ಇಷ್ಟು ಮಾತ್ರ ತಿಳ್ಕೊಳ್ದೆ. ಕೆಲವೊಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದ್ರೆ ಅದಕ್ಕೆ ಡಿಡಕ್ಷನ್ ಸಿಗಲ್ಲ. ಸೊ ಈ ಥರ ಎಲ್ಲ ಇರುತ್ತಲ್ಲ, ಈ ಥರ ಸ್ಪೆಸಿಫಿಕ್ ಪಾಯಿಂಟ್ಗಳು ಇರುತ್ತೆ ಕೆಲವೊಂದು. ಸೊ ಆ ಒಂದು ಪಾಯಿಂಟ್ಗಳ ಮೇಲೆ ಫೋಕಸ್ ಹಾಕಿ. ಯಾಕಂದರೆ ICAI ಕ್ವಶನ್ ಕೇಳೋದೇ ಈ ಪಾಯಿಂಟ್ಗಳ ಮೇಲೆ, ಮತ್ತು ಮಾರ್ಕ್ಸ್ ಇರೋದು ಕೂಡ ಈ ಒಂದು ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿ ಇರುತ್ತೆ ಆ ಟಾಪಿಕ್ಕು, ಅದ್ರ ಮೇಲೆ ಕ್ವಶನ್ಸ್ಗಳು ಕೇಳೋದು ಈ ಥರ ಇರುತ್ತೆ. ಸೊ ಅಂಥ ಪಾಯಿಂಟ್ಗಳನ್ನ ಫಸ್ಟ್ ರಿವಿಷನಲ್ಲಿ ಜನರಲೈಸಾಗಿ ಓದಿ. ಸೆಕೆಂಡ್ ರಿವಿಷನ್ ಮಾಡ್ತಾ ಅದಕ್ಕೆ ಆ್ಯಡ್ ಆನ್ ಮಾಡ್ತಾ ಹೋಗಿ. ಓಕೆ, ಈ ಕಾನ್ಸೆಪ್ಟಲ್ಲಿ ಇದು ಬರುತ್ತೆ. ಸೊ ಈ ಥರ ಮಾಡ್ತಾ ಹೋಗಿ. ಒಂದು ಡಿಡಕ್ಷನ್ ಚಾಪ್ಟರು ಮತ್ತು TCSನ ಮಿಸ್ ಮಾಡದೆ ಓದಿ. ಕ್ಲಬ್ಬಿಂಗ್, ಸೆಟ್ ಆಫ್, ಇವೆಲ್ಲ ಸಣ್ಣ ಚಾಪ್ಟರ್ಗಳು. ದೆನ್ ಅದಾದಮೇಲೆ ಕ್ಯಾಪಿಟಲ್ ಗೇನು ಮತ್ತು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನೂ ಕೂಡ ಈಸಿ ಇರುತ್ತೆ. ಮತ್ತು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕ್ಲಬ್ಬಿಂಗ್ ಆಫ್ ಇನ್ಕಮು. ಸೊ ಇವೆರಡರಲ್ಲಿ ಕೆಲವೊಂದು ಸಿಮಿಲಾರಿಟಿ ಇರುತ್ತೆ. ಸೊ ಆ ಥರ ಕಾನ್ಸೆಪ್ಟ್ಗಳನ್ನೆಲ್ಲ ಯಾವುದು ಹೆಡ್ಡಲ್ಲಿ ಯಾವ್ದು ಬರುತ್ತೆ. ಸೊ ಈ ಥರ ಒಂದೊಂದು ಸಣ್ಣ ಟಾಪಿಕ್ಗಳು ಇರುತ್ತೆ. ಇದನ್ನೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ. ದೆನ್ ಅದಾದಮೇಲೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಸ್ವಲ್ಪ ವ್ಯಾಸ್ಟ್ ಆಗಿದೆ, ಬಟ್ ಆದರೆ ನೀವು ಅದರಲ್ಲಿ ಗ್ರ್ಯಾಜುಯಿಟಿಗೆ ಎಷ್ಟು ಲಿಮಿಟ್ ಇದೆ ಇವನ್ನೆಲ್ಲ ಕೂಡ
ಅದು ರಿವಿಷನ್ ಮಾಡ್ತಾ ಮಾಡ್ತಾ ಅದು ಬರುತ್ತೆ. ಸೊ ಈ ಥರ ಕಲಿತಾ ಹೋಗಿ. ಅದಾದಮೇಲೆ ನೆಕ್ಸ್ಟು ಜಿ ಎಸ್ ಟಿಗೆ ಬಂದು ಪ್ಲೇಸ್ ಆಫ್ ಸಪ್ಲೈ, ಟೈಮ್ ಆಫ್ ಸಪ್ಲೈ, ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ರಿಜಿಸ್ಟ್ರೇಷನ್, ಈ ಚಾಪ್ಟರ್ಗಳನ್ನ ಫಸ್ಟ್ ಕಲಿತಾ ಹೋಗಿ. ಆಮೇಲೆ ಸಪ್ಲೈ ಕೂಡ ಆರಾಮಾಗಿ ಕಲಿಬೋದು. ದೆನ್ ಅದಾದಮೇಲೆ ಏನು ಫೈನಲ್ ಚಾಪ್ಟರ್ ಇದೆ ಜಿ ಎಸ್ ಟಿ ಆರ್ 1, 3B ಆ ಥರದ್ದೆಲ್ಲ, ಸೊ ನೀವು MCQ ಪರ್ಪಸ್ಗೆ ಅಥವಾ ಡಿಸ್ಕ್ರಿಪ್ಷನ್ಗೂ ಕೂಡ ಕಲಿತಾ ಹೋಗಿ. ಬಟ್ ಆರ್ಡರ್ ವೈಸಲ್ಲಿ ಕಲಿಬೇಕು ಅಂತ ಏನಿಲ್ಲ, ಅಂದರೆ ಚಾಪ್ಟರ್ 1, 2, 3 ಆ ಥರ ಏನಿಲ್ಲ. ಸೊ ಫಸ್ಟು ಒಂದಷ್ಟು ಪ್ಲೇಸ್ ಆಫ್ ಸಪ್ಲೈ, ಟೈಮ್ ಆಫ್ ಸಪ್ಲೈ, ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟು, ರಿಜಿಸ್ಟ್ರೇಷನು, ಸಪ್ಲೈ, ಈ ಚಾಪ್ಟರ್ಗಳನ್ನ ಫಸ್ಟ್ ಕ್ಲೀನಾಗಿ ಕಲೀರಿ. ಅದಾದಮೇಲೆ ಮಿಕ್ಕಿದ ಚಾಪ್ಟರ್ಗಳನ್ನ ನೋಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಇ ವೇ ಬಿಲ್ಲು ಇದೆಲ್ಲ ನೆಕ್ಸ್ಟು, ಅಂದರೆ ಈ ಚಾಪ್ಟರ್ಗಳನ್ನ ಫಸ್ಟ್ ಮುಗಿಸಿದ ಮೇಲೆ ಅದಾದಮೇಲೆ ಕಡಿಮೆ ಟೈಮಲ್ಲಿ ಇದನ್ನು ಕವರ್ ಮಾಡೋಕೆ ನೋಡಿ. ಯಾವ್ಯಾವ ಬ್ಯಾಲೆನ್ಸ್ ಚಾಪ್ಟರ್ ಇರುತ್ತೋ ಅದನ್ನು ಮಿಕ್ಕಿ ಟೈಮಲ್ಲಿ ಕವರ್ ಮಾಡೋಕೆ ನೋಡಿ. ದೆನ್ ಇದಾದಮೇಲೆ ನೆಕ್ಸ್ಟು ಯಾವುದು ಆಡಿಟಲ್ಲಿ ಏನಪ್ಪ ಅಂದರೆ ಆ್ಯಕ್ಚುಲಿ MCQ ಪರ್ಪಸ್ಗೆ ನಾನು ಎಲ್ಲ ಚಾಪ್ಟರ್ನೂ ಓದಿದೆ. ಬಟ್ ಡಿಸ್ಕ್ರಿಪ್ಷನಲ್ಲಿ ಚಾಪ್ಟರ್ 3ನ ಸ್ಕಿಪ್ ಮಾಡಿದೆ, ಅಂದರೆ ಅದನ್ನು ಓದಿರಲಿಲ್ಲ. ಅಂದರೆ ಡಿಸ್ಕ್ರಿಪ್ಷನ್ ಪರ್ಪಸ್ಗೆ, MCQಗೆ ನನ್ನ ಕಾನ್ಸೆಪ್ಟ್ ಎಲ್ಲ ಅರ್ಥ ಮಾಡ್ಕೊಂಡಿದ್ದೆ. ಬಟ್ ಡಿಸ್ಕ್ರಿಪ್ಷನ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನೆಲ್ಲ ಅಂದರೆ ನೆನ್ಪಿಟ್ಕೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ಮಾಡಬೇಕಲ್ಲ. ಸೊ ಆ ಒಂದು ಫ್ರೀ ಚಾಪ್ಟರ್ನ ನಾನು ಸ್ಕಿಪ್ ಮಾಡಿದೆ. ಅದೊಂದು ಚಾಪ್ಟರ್ನ ಸ್ಕಿಪ್ ಮಾಡಿ ಬೇರೆದೆಲ್ಲ ಕೂಡ ಚಾಪ್ಟರ್ 5 ಮತ್ತು ಚಾಪ್ಟರ್ 9ಗೆ ಇಲ್ಲಾಂದ್ರೂ ಒಂದು 5 to 6 ಟೈಮ್ನ ರಿವಿಷನ್ ಮಾಡಿದ್ದೀನಿ. ಸೊ ನೀವು ಅಷ್ಟೇ, ಯಾವ ಚಾಪ್ಟರ್ ನಿಮ್ಗೆ ಕಷ್ಟ ಅನಿಸಿರುತ್ತೋ ಅದನ್ನು ಬಿಡೋಕೆ ಹೋಗ್ಬಿಡಿ. ಜಸ್ಟು ಇನ್ನೊಂದು 2 ರಿವಿಷನ್ ಅದನ್ನೇ ಜಾಸ್ತಿ ಮಾಡಿ. ಆವಾಗ ಆರಾಮಾಗೆ ನಿಮಗೆ ಅದೇ ಕಾನ್ಸೆಪ್ಟ್ ಈಸಿ ಆಗುತ್ತೆ. ಎಕ್ಸಾಮ್ಗೂ ಕೂಡ ನೀವು ಆರಾಮಾಗೆ ಬರೀಬೋದು. ಸೊ ಆಡಿಟಲ್ಲಿ ಯಾವ ಚಾಪ್ಟರ್ನ ಫಸ್ಟ್ ಇದು ಮಾಡಿ ಅಂದರೆ ಫಸ್ಟು, ಸೆಕೆಂಡ್, 6, 11 ಈ ಚಾಪ್ಟರ್ಗಳನ್ನ ಫಸ್ಟು ಕವರ್ ಮಾಡಿ. ಯಾಕಂದರೆ ಇವೆಲ್ಲ ತುಂಬ ಚಿಕ್ಕ ಚಾಪ್ಟರು. ಅದಾದಮೇಲೆ ನೆಕ್ಸ್ಟ್ ಆಡಿಟ್ ರಿಪೋರ್ಟ್ಗೆ ಹೋಗಿ ಕಾರು ಆದಮೇಲೆ ದೆನ್ ಅದಾದಮೇಲೆ 5ನೇ ಚಾಪ್ಟ್ರು, 9ನೇ ಚಾಪ್ಟ್ರು, 4ನೇ ಚಾಪ್ಟ್ರು ಈ ಥರ ಕವರ್ ಮಾಡ್ತಾ ಹೋಗಿ. ಸೊ ಮತ್ತು ಚಾಪ್ಟರ್ 5 ಮತ್ತು ಚಾಪ್ಟರ್ 9ಗೆ ರಿಷಬ್ ಜೈನ್ ಅವರು CA ರಿಷಬ್ ಜೈನ್ ಅವರು ಏನು ಕೆಲವೊಂದು ಸ್ಪೆಸಿಫಿಕ್ ಕ್ವಶನ್ಸ್ಗಳಂತ ಹೇಳ್ತಾರೆ. ಅಂದರೆ ಅವ್ರ ಕ್ಲಾಸಸ್ಸಲ್ಲಿ ನೀವು ನೋಡಿದಾಗ ಸ್ಪೆಸಿಫಿಕ್ ಕ್ವಶನ್ಸ್ ಅಂತ ಇರುತ್ತೆ. ಸೊ ಅದನ್ನು ಅಂದರೆ ಆ ಕ್ವಶನ್ಸ್ನ ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಕಾಸ್ಟಿಂಗಲ್ಲಿ ಅಂದರೆ ಒಂದು ಕಡೆಯಿಂದನೇ ಹೋಗಿ, ಕಾಸ್ಟಿಂಗ್ ಏನು ಅಷ್ಟೊಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಅಲ್ಲ, ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇದೊಂಥರ ಯಾವ ಥರ ಅಂದರೆ ಗ್ರೂಪ್ 2 ಅಲ್ಲಿ ಬೇರೆದಕ್ಕೆ ಸೆಟಪ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿರೋ ಸಬ್ಜೆಕ್ಟು ಕಾಸ್ಟಿಂಗು. ಸೊ ನೀವು ಇಲ್ಲಿ 50+ ಅಂತೂ ಆರಾಮಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟು FM ಸಬ್ಜೆಕ್ಟು ಇವಾಗ RTA ಪೇಪರ್ನ ತೋರಿಸ್ತೀನಿ. ಅದಕ್ಕೆ ಮೊದಲು FMಗೆ ಯಾರು ಫ್ಯಾಕಲ್ಟಿ ರೆಫರ್ ಮಾಡಿದೆ ಅಂದರೆ ಫಸ್ಟು ಪಟೇಲ್ ಅಂತ ಇದ್ದಾರೆ, ಅವ್ರದ್ದು CA ಪಟೇಲ್ ಅಂತ. ಸೊ ಅವ್ರದ್ದೇ ವಿಡಿಯೋ ನೋಡಿದೆ. ದೆನ್ ಅದಾದಮೇಲೆ ಸೆಕೆಂಡ್ಗೆ ನಮಿತ್ ಅವ್ರವ್ರದ್ದೇ ಬೂಸ್ಟರ್ ಬ್ಯಾಚ್ ಏನು ಯೂಟ್ಯೂಬಲ್ಲಿ ಸಿಗುತ್ತೋ ಆ ವಿಡಿಯೋಸ್ನೇ ನೋಡಿದೆ. FM ಸಬ್ಜೆಕ್ಟು ಈಸಿಯಾಗಿರುತ್ತೆ, ಯಾಕೆಂದರೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ. ಫಸ್ಟು ಫ್ಯಾಕಲ್ಟಿ ವೀಡಿಯೋಸ್ನೆಲ್ಲ ನೋಡಿದೆ. ಅದಾದಮೇಲೆ ಈಗ ಚಾಪ್ಟರ್ಗಳನ್ನ ಸ್ಪ್ಲಿಟ್ ಮಾಡ್ತಾ ಹೋಗಿ. ಕೆಲವೊಂದು ಲಿಂಕಿಂಗ್ ಇರುತ್ತೆ ಚಾಪ್ಟರ್ಗೂ, ಕಾಸ್ಟ್ ಆಫ್ ಕ್ಯಾಪಿಟಲ್ ಮತ್ತು ನೆಕ್ಸ್ಟು ಕ್ಯಾಪಿಟಲ್ ಸ್ಟ್ರಕ್ಚರ್, ಇವೆರಡು ಚಾಪ್ಟರ್ ಲಿಂಕಿಂಗ್ ಇರುತ್ತೆ. ಮತ್ತು ಲೆವರೇಜಸ್ಸು, ಮತ್ತು ಇನ್ವೆಸ್ಟ್ಮೆಂಟ್ ಚಾಪ್ಟರ್ ಸಪ್ರೇಟು, ವರ್ಕಿಂಗ್ ಕ್ಯಾಪಿಟಲ್ ಸಪ್ರೇಟು, ಡಿವಿಡೆಂಡ್ ಚಾಪ್ಟರ್. ಸೊ ಫಸ್ಟ್ ಏನು ಮಾಡಿ ಅಂದರೆ ರೇಷಿಯೋಸ್, ಡಿವಿಡೆಂಡ್ ಈ ಥರ ಚಾಪ್ಟರ್ಗಳನ್ನ ಯಾವ್ದು ಸ್ಪೆಸಿಫಿಕ್ ಆಗಿ ಆ ಚಾಪ್ಟರ್ಗಳು ಮಾತ್ರ ಇರುತ್ತೋ ಅದನ್ನು ಪ್ರಾಕ್ಟೀಸ್, ICM ಮೆಟೀರಿಯಲ್ ಇರೋ ಕ್ವಶನ್ಸ್ಗಳ ಜೊತೆ ಪ್ರಾಕ್ಟೀಸ್ ಮಾಡಿ. ರೇಷಿಯೋದಲ್ಲಿ ಜಸ್ಟ್ ನೀವು ಫಾರ್ಮುಲಾ ಕಲ್ತ್ಕೊಂಡು ಹೋದರೆ ಅದು ಏನು ಯೂಸ್ ಅಲ್ಲ. ಯಾಕಂದರೆ ಅದು ಕ್ವಶನ್ಸ್ಗಳು ಬರೋದೇ ವಿತ್ ಬ್ಯಾಲೆನ್ಸ್ ಶೀಟ್ ಅಥವಾ P&L ಜೊತೆ ಬರುತ್ತೆ. ಸೊ ಅದರಿಂದ ಮಿಸ್ ಮಾಡದೆ ಕ್ವಶನ್ಸ್ ಜೊತೆ ಫಾರ್ಮುಲಾಗಳನ್ನ ನೀವು ಅಪ್ಲಿಕೇಬಲ್ ಮಾಡ್ತಾ ಹೋಗಿ, ಆವಾಗ ತುಂಬ ಈಸಿ ಆಗುತ್ತೆ. ನೆಕ್ಸ್ಟು SM ಆ್ಯಕ್ಚುಲಿ ನಾನು ICM ಮೆಟೀರಿಯಲ್ ಓದಿರಲಿಲ್ಲ. ಅಲ್ಟಿಮೇಟ್ CAದಲ್ಲಿ MV ಸರ್ ಅಂತ ಇದ್ದಾರೆ, ಅವ್ರದ್ದು ಸಮ್ಮರಿ ನೋಟ್ಸು ಟೆಲಿಗ್ರಾಮಲ್ಲಿ ಅವ್ರ ಚಾನಲಲ್ಲೇ ಇತ್ತು. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ತಗೊಂಡಿದ್ದೆ. ನೀವು ನೋಡ್ತಾ ಇರ್ಬೋದು, ಇದೇ ಜೆರಾಕ್ಸು. ಸ್ವಲ್ಪ ಹಳೇದಾಗಿ ಹೋಗಿದೆ, ಅರ್ಥವಾಗಿದೆ. ಸೊ ಇಲ್ಲಿ ಅದೇ, ಸೊ ಇದನ್ನು ಫುಲ್ ಕಂಪ್ಲೀಟಾಗಿ ಒಂದು ಕಡೆಯಿಂದ ಓದಿದೆ. ಮತ್ತು SMಗೆ ಅಷ್ಟೊಂದು ನೀವು ಅಂದರೆ ಫ್ಯಾಕಲ್ಟಿ ವೀಡಿಯೋಸ್ ನೋಡಲೇಬೇಕು ಅಂತ ಏನಿಲ್ಲ. ಜಸ್ಟ್ ಒಂದು ಸಲ ಯಾರಾದರೂ ಸರಿನೇ, ಅಂದರೆ ನಾನು ನೋಡಿದ್ದು MV ಸರ್ದು ನೋಡಿದ್ದೀನಿ ಮತ್ತು ರಿಷಬ್ ಜೈನ್ ಅವ್ರದ್ದು ನೋಡಿದ್ದೀನಿ. ಸೊ ಇವರಿಬ್ಬರದೇ ಅಷ್ಟೇ ನೋಡಿದ್ದು, ಬೇರೆಯವ್ರದ್ದು ಯಾರ್ದು ನೋಡೋಕೆ ಹೋಗಿಲ್ಲ. ಯಾಕಂದರೆ ಇಲ್ಲಿ SM ಅಲ್ಲಿ ಏನಂದರೆ
ನೀವು ಒಂದು ಕಡೆಯಿಂದ ಕಾನ್ಸೆಪ್ಟ್ಗಳು ಒಂದ್ಸಲ ಓದಿದ್ರೆ ಅರ್ಥ ಆಗೋಗುತ್ತೆ, ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರಲ್ಲ. ಸೊ ಅದನ್ನು ಒಂದು ಕಡೆಯಿಂದ ಓದ್ಕೊಂಡು ಹೋಗಿದೆ. ನೆಕ್ಸ್ಟ್ ಇವಾಗ RTI ಪೇಪರ್ನ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಹೋಗೋಣ. ಫಸ್ಟು FM. ಸೊ ಫಸ್ಟ್ ಕ್ವಶನ್ ಬಂದು ಲೆವರೇಜ್ ಚಾಪ್ಟರ್ದೆ, ಆಪ್ರೇಟಿಂಗ್ ಲೆವರೇಜ್, ಫೈನಾನ್ಷಿಯಲ್ ಲೆವರೇಜ್ ಮತ್ತು ಕಂಬೈನ್ಡ್ ಲೆವರೇಜ್. ಇದು ತುಂಬ ಈಸಿ ಚಾಪ್ಟರು, ಮತ್ತು ನೀವು 1 or 2 ಅವರ್ಲೇ ರಿವಿಷನ್ ಕೂಡ ಮಾಡ್ಬೋದು. ಮತ್ತು ರಿವಿಷನ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಅಂದರೆ ಬರದೆ ಪ್ರಾಕ್ಟೀಸ್ ಮಾಡಿ. ಫಸ್ಟು EPS NPS ಎಲ್ಲ ಕಂಡುಹಿಡಿಯೋದು, ಅರ್ನಿಂಗ್ ಪರ್ ಶೇರು ಮತ್ತು ಮಾರ್ಕೆಟ್ ಪ್ರೈಸ್ ಪರ್ ಶೇರು. ಸೊ ಇದನ್ನು ಕಂಡುಹಿಡಿಯೋದಿತ್ತು. EBIT ಏನು, ಫಿಕ್ಸ್ಡ್ ಕಾಸ್ಟ್ ಏನು, ಲೋನ್ದು ಅಮೌಂಟ್ ಎಷ್ಟು, ಮತ್ತು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನು ಇದೆಷ್ಟು ಅಂತ ಇತ್ತು. ಸೆಕೆಂಡ್ ಕ್ವಶನ್ ಬಂದು ಡಿವಿಡೆಂಡ್ ಚಾಪ್ಟರ್ದು, ಇದು ಕೂಡ ಈಸಿ ಇತ್ತು. ಸೊ ಸೆಕೆಂಡ್ ಕ್ವಶನ್ ನಾನು ಅಟೆಂಡ್ ಮಾಡಿದ್ದು ಕ್ವಶನ್ ನಂಬರ್ 3. ಅದರಲ್ಲಿ ಈ ಚಾಪ್ಟರ್ ಬಂದು ಇದು ಕ್ಯಾಪಿಟಲ್ ಸ್ಟ್ರಕ್ಚರ್ದು, ಯಾವ ಆಪ್ಷನ್ನ ನಾವು ಚೂಸ್ ಮಾಡಬೇಕು ಅಂತ, ಡೆಟ್ ಅಥವಾ ಡೆಟ್ ಈಕ್ವಿಟಿ ಇರೋ ಆಪ್ಷನ, ಅಥವಾ ಡೆಟ್ 40%, ಈಕ್ವಿಟಿ 60%, ಡೆಟ್ ಈಕ್ವಿಟಿ 50-50%, ಅಥವಾ ಡೆಟ್ 60-40, ಯಾವ ಆಪ್ಷನ್ನ ಚೂಸ್ ಮಾಡಬೇಕು ಅಂತ. ಸೊ ಆ ಕ್ವಶನ್ ಕೂಡ ಈಸಿ ಇತ್ತು. ನೆಕ್ಸ್ಟು ಕಾಸ್ಟ್ ಆಫ್ ಕ್ಯಾಪಿಟಲ್ದು, ಕಾಸ್ಟ್ ಆಫ್ ಈಕ್ವಿಟಿ ಮತ್ತು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ನ ಕಂಡುಹಿಡಿಯೋದು. ಇದರಲ್ಲಿ ಸ್ವಲ್ಪ ತಪ್ಪು ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಫಸ್ಟ್ ಎಲಿ ಕ್ವಶನ್ ನಂಬರ್ 1, 2 ಗೊತ್ತಿತ್ತು, 3 ಗೊತ್ತಿತ್ತು, ಬಟ್ ಆದರೆ ಏನು ಸ್ವಲ್ಪ ಕೊನೆಯಲ್ಲಿ ಬರಿತಾ ಇದ್ದೆ ಅನಿಸುತ್ತೆ. ಅದಕ್ಕೆ ಇದು ಫಸ್ಟು ಕ್ವಶನ್ ಇನ್ನೂ 1B ಅಂತ ಇತ್ತು, ಅದನ್ನು ಬರೆದ್ಬಿಟ್ಟು ಬರೋಣ ಅಂತ ಸ್ಪೇಸ್ ಬಿಟ್ಟಿದೆ. ಸೊ ಟೈಮ್ ಸಾಕಾಗಲಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ಕ್ವಶನ್ 1B ಬಂದು ರೇಷಿಯೋ ಚಾಪ್ಟರ್ದು, ರಿಟರ್ನ್ ಆನ್ ಅಸೆಟ್ ಟರ್ನ್ ಓವರ್ ರೇಷಿಯೋ, ರಿಟರ್ನ್ ಆನ್ ಈಕ್ವಿಟಿ. ಸೊ ಇದು FM ಮುಗೀತು. ನೆಕ್ಸ್ಟು SM ಅಲ್ಲಿ ನಾನು SM ಅಲ್ಲಿ ಅಟೆಂಡ್ ಮಾಡಿರೋದು 2 ಕ್ವಶನು, ಸೆಕೆಂಡ್ ಕ್ವಶನ್ ಮತ್ತು ಥರ್ಡ್ ಕ್ವಶನು. SM ಅಲ್ಲಿ ಫಸ್ಟ್ ಕ್ವಶನ್ ಬಂದು ಕ್ವಶನ್ ನಂಬರ್ 6ನ ಅಟೆಂಡ್ ಮಾಡಿದೆ. 6Aಲಿ ಮಿಷನ್ ಬಗ್ಗೆ ಇತ್ತು. ಸೊ ವಿಷನ್ ಸ್ಟೇಟ್ಮೆಂಟ್ ಏನಿತ್ತು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿತ್ತು, ಅದನ್ನು ಅಟೆಂಡ್ ಮಾಡಿದೆ. ದೆನ್ ಅದಾದಮೇಲೆ 6Bಲಿ ಎಕ್ಸ್ಪೀರಿಯನ್ಸ್ ಕರ್ವ್ ಬಗ್ಗೆ ಕೇಳಿದರು. ಸೊ ಎಕ್ಸ್ಪೀರಿಯನ್ಸ್ ಕರ್ವ್ನ ಅದರದ್ದು ಫೀಚರ್ಸ್ ಏನು ಅದರದ್ದೆಲ್ಲ ಕೇಳಿದರು, ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಮತ್ತು ಒಂದು ಚಿಕ್ಕ ಡಯಾಗ್ರಾಮ್ ಕೂಡ ಬಿಡಿಸಿದ್ದೀನಿ. ನೆಕ್ಸ್ಟು ಕ್ವಶನ್ ನಂಬರ್ 8 ಬಂದ್ಬಿಟ್ಟು ಬಿಸ್ನೆಸ್ ಎನ್ವೈರ್ನ್ಮೆಂಟ್ ರಿಲೇಟೆಡ್ಗೆ ಇತ್ತು. ಬಿಸ್ನೆಸ್ ಎನ್ವೈರ್ನ್ಮೆಂಟು ಅದರದ್ದು ಫೀಚರ್ಸ್ ಏನು ಅನ್ನೋದು ಇತ್ತು. ಸೊ ಅದರದ್ದು ಮತ್ತು ಸೆಕೆಂಡ್ ಕ್ವಶನ್ ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಟ್ರಾಟಜಿ ಫಾರ್ಮುಲೇಷನ್ಗೂ ಮತ್ತು ಸ್ಟ್ರಾಟಜಿ ಇಂಪ್ಲಿಮೆಂಟೇಷನ್ ಅಂತ ಇತ್ತು. ಸೊ ಇಷ್ಟೇ 4 ಅಂದರೆ 2 ಕ್ವಶನ್ ಅಟೆಂಡ್ ಮಾಡಿದ್ದು, ಎ ಬಿ ಅಂತ. ಸೊ ಔಟ್ ಆಫ್ 20 ಮಾರ್ಕ್ಸಲ್ಲಿ 15 ಮಾರ್ಕ್ಸ್ ಕೊಟ್ಟಿದ್ದಾರೆ. ನನಗೆ ಅದೇ ಹೇಳಿದ್ನಲ್ಲ, ಥಿಯರಿ ಸ್ವಲ್ಪ ನೀವೇನು ಬರೆದ್ರು ಡಿಡಕ್ಟ್ ಮಾಡ್ತಾರೆ, ಬಟ್ ಆದರೆ ನೀವು ಈಸಿಯಾಗಿ ಸ್ಕೋರ್ ಮಾಡೋದಂದರೆ ಪ್ರಾಕ್ಟಿಕಲ್ ಸಬ್ಜೆಕ್ಟಲ್ಲಿ. ಇನ್ ಕೇಸ್ ನೀವು ಥಿಯರಿಲಿ ಸ್ಟ್ರಾಂಗ್ ಇತ್ತು ಅಂದರೆ ಆರಾಮಾಗಿ ಅದ್ರ ಕಡೆನೇ ಜಾಸ್ತಿ ಫೋಕಸ್ ಹಾಕಿ. ನನಗೆ SMಗಿಂತ FM ಅಲ್ಲಿ ನಾನೊಂದು ಸ್ವಲ್ಪ ಸ್ಟ್ರಾಂಗ್ ಇದ್ದೆ. ಮತ್ತು MCQನಲ್ಲೂ ಅಷ್ಟೇ FM ಅಲ್ಲಿ 15 ಬಂದಿದೆ, ಬಟ್ SMಲ್ಲಿ ಜಸ್ಟ್ 3 ಮಾರ್ಕ್ಸು 4 ಮಾರ್ಕ್ಸು ಬಂದಿದೆ. ಸೊ ಟೋಟಲಾಗಿ 63 ಅಷ್ಟೇ. ಸೊ ಇವತ್ತು ನೋಡಿದ್ರಲ್ಲ, ಸೊ ನಾನು 6 ಸಬ್ಜೆಕ್ಟಲ್ಲೂ ಎಕ್ಸಾಮ್ಷನ್ ತೆಗೆದಿದ್ದೀನಿ. ಮತ್ತು ನಾನು ಸ್ಟಡಿ ಮಾಡಬೇಕಾದ್ರೆ ಯಾವುದೇ ರೀತಿ ಅಂದರೆ ನಾನು ಇಷ್ಟು ಸ್ಕೋರ್ ಮಾಡಬೇಕು ಅಂತಲೇ ಸ್ಟಡಿ ಮಾಡ್ದವನಲ್ಲ. ನನ್ನ ಏನೋ ಒಂದು ಎಫರ್ಟ್ ಇದೆಯೋ 100% ಎಫರ್ಟ್ನ ನಾನು 200% ಹಾಕಿದ್ದೀನಿ. ನಾನು ನಿಮ್ಗೇನು ಹೇಳ್ತೀನಿ ಅಂದರೆ, ಜಸ್ಟ್ ಏನು ವಿರಾಟ್ ಕೊಹ್ಲಿ ಅವರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೋ ಆ ಥರನೇ ನೀವು ಕೂಡ ನಿಮ್ಮ ಸ್ಟಡೀಸಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಮತ್ತು ಎಕ್ಸಾಮ್ ಬರೀಬೇಕಾದ್ರೆ ಜಸ್ಟ್ ಕ್ಯಾಪ್ಟನ್ ಕೂಲ್ ಥರ ಆರಾಮಾಗಿ ಕಾಮಲ್ಲಿ ಬರೀರಿ, ಆವಾಗ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ, ಮತ್ತು ನೀವು ಕೋಚಿಂಗ್ ತೊಗೊಂಡಿದ್ದೀರಾ ಇದರೆಲ್ಲ ಕೇಳಿದರು. ಆ್ಯಕ್ಚುಲಿ ನಾನು ನಿಮಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಿಮ್ಮನ್ನ ಡಿಮೋಟಿವೇಟ್ ಮಾಡೋದಲ್ಲ. ಅಂದರೆ ಕೋಚಿಂಗ್ ತೊಗೋಬೇಡಿ ಅಂತ ಹೇಳ್ತಾ ಇಲ್ಲ, ಕೋಚಿಂಗ್ ನಿಮಗಿದ್ರೆ ತೊಗೊಳ್ಳಿ, ಅಂದರೆ ಕೋಚಿಂಗ್ ತೊಗೊಳ್ಳಿ. ನಾನು ಕೋಚಿಂಗ್ ತೊಗೋಬೇಡಿ ಅಂತ ಹೇಳ್ತಾ ಇಲ್ಲ. ಈವನ್ ನಾನು ಕೂಡ ಯೂಟ್ಯೂಬಲ್ಲಿ ಸಿಗೋ ಫ್ಯಾಕಲ್ಟಿನೇ ರೆಫರ್ ಮಾಡಿರೋದು. ಬಟ್ ಯಾರ್ಯಾರು ಅಂದರೆ 30,000 ಆಗುತ್ತೆ, 40,000 ಆಗಿರುತ್ತೆ, ಕೋಚಿಂಗ್ ಇಲ್ಲದೆ ನಾವು CA ಓದೋಕ್ಕಾಗಲ್ಲ ಅನ್ನೋ ಮೈಂಡ್ಸೆಟಲ್ಲಿ ಇರ್ತಿರೋ, ಸೊ ನೀವು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಕೂಡ ಸಾಧ್ಯ ಅಂತ ಹೇಳೋಕ್ಕಷ್ಟೇ ನಾನು ಈ ವಿಡಿಯೋಸ್ನ ಮಾಡ್ತಾ ಇರೋದು. ಮತ್ತು ಸ್ಟಾರ್ಟ್ ಮಾಡಿ ಪ್ರಿಪ್ರೇಷನ್ನ, ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ, ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಬಾಯ್.